Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಸೊ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಾಟರ್ ಮಿಲನ್ ಮಾರ್ಕೆಟಿಗೆ ಬಂದಿದೆ ಅಂತಂದರೆ ಸೊ ಸಮ್ಮರ್ ಸೀಸನ್ ಶುರು ಆಗಿದೆ ಅಂತಲೇ ಲೆಕ್ಕ. ಸೊ ಬೆಳಗ್ಗೆ ನಂಗೆ ಆ ಲೋಡ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆನ್ ದ ವೇ ಸ್ವಲ್ಪ ಮ್ಯೂಸಿಕ್ ಕೇಳಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಆಫೀಸ್ಗೆ ರೀಚ್ ಆದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಕೆಲಸ ಮುಗಿಸ್ಕೊಂಡು ನಾನು ಜಾಸ್ತಿ ಅಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಸೊ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ನಾನು ಇನ್ನೂ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ನಂಗೆ ಎಲೆಕ್ಟ್ರಿಕ್ BMTC ಅಂದರೆ ನನಗೆ ನಿಜವಾಗ್ಲೂ ನನಗೆ ಇಷ್ಟನೇ ಆಗೋದಿಲ್ಲ ಅದ್ರಲ್ಲಿ ಬರೋದಕ್ಕೆ. ಬಟ್ ನಂಗೆ ಬೇರೆ ಆಪ್ಷನ್ ಇಲ್ಲ, ಲೇಟ್ ಆಗೋಗುತ್ತೆ ಅಂಥೇಳಿ ನಾನು ಯಾವ ಬಸ್ ಸಿಗುತ್ತೋ ಆ ಬಸ್ಸಲ್ಲಿ ಹತ್ಕೊಂಡು ಕ್ವಿಕ್ಕಾಗಿ ಮನೆ ಸೇರ್ತೀನಿ. ಆ್ಯಂಡ್ ಇನ್ ಬಿಟ್ವೀನ್ ಟ್ರಾವೆಲ್ ಮಾಡಬೇಕಾದ್ರೆ ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ಈ ಥರ ಫ್ರೂಟ್ಸೋ ಅಥವಾ ಈ ಥರ ಕುಕುಂಬರೋ ಏನಾದರೂ ತೊಗೊಂಡು ಹೋಗಿರ್ತೀನಿ. ಆ್ಯಂಡ್ ಮನೆಗೆ ರೀಚ್ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆ ಒಗ್ದಿರೋ ಬಟ್ಟೆನೆಲ್ಲ ಎತ್ತಿಟ್ಟು ಮನೆ ಗುಡಿಸಿ ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಯೂಶಲಿ ಡಿನ್ನರ್ಗೆ ನಾವು ಮುದ್ದೆ, ಚಪಾತಿ ಇಲ್ಲ ಅಂತಂದರೆ ರೈಸು, ಸೊ ಇದನ್ನು ಪ್ರಿಫರ್ ಮಾಡ್ತೀವಿ. ಬಟ್ ಡೈಲಿ ಅದೇ ರೋಟೀನಾಗಿ ತಿಂದು ಬೇಜಾರಾಗಿತ್ತು ಅಂಥೇಳಿ ಮಮ್ಮಿ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಅದು ಕೂಡ ಒಂದು ಒಳ್ಳೆ ಡಿನ್ನರು, ಲೈಕ್ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ತಿನ್ನೋದಕ್ಕೆ. ಆ್ಯಂಡ್ ಮಮ್ಮಿ ಸಿಹಿ ಗೆಣಸು ಕೂಡ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಅದ್ರ ಜೊತೆಗೆ ಮೊಟ್ಟೆ ಕೂಡ ಇತ್ತು. ಆ್ಯಂಡ್ ನಮ್ಮ ಹೆಲ್ತಿಗೆ ಆ್ಯಂಡ್ ನಮ್ಮ ಬಾಡಿಗೆ ಮೊಟ್ಟೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವೆರಿ ಹೈ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ದಿನಕ್ಕೊಂದು ಮೊಟ್ಟೆ ತಿಂದ್ರೂ ಏನೂ ತಪ್ಪಿಲ್ಲ. ಬಟ್ ನಾವೆಲ್ಲ ವಾರ ನೋಡೋರು ಎಸ್ ಅಫ್ಕೋರ್ಸ್ ನಮಗೆ ಯಾವಾಗ ಆಗತ್ತೆ ತಿನ್ನೋದಕ್ಕೆ ಅವಾಗ ಒಂದು ಎಗ್ ಅಟ್ಲೀಸ್ಟ್ ತಿನ್ನಿ, ಮಿಸ್ ಮಾಡ್ದಿರ. ಆ್ಯಂಡ್ ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿ ಟೇಸ್ಟಿಯಾಗಿ ಇತ್ತು. ಆ್ಯಂಡ್ ಮಮ್ಮಿ ಮಾಡೋ ಅಡುಗೆ ನನಗಂತೂ ಸಿಕ್ಕಾಬಟ್ಟೆ ತುಂಬಾ ಇಷ್ಟ ಆಗುತ್ತೆ. ಇನ್ ಮೀನ್ ವೈಲ್ ಡಿನ್ನರ್ ಪ್ರಿಪೇರ್ ಆಗೋಷ್ಟರಲ್ಲಿ ನಾನು ಕೂಡ ತಲೆಗೆ ಎಣ್ಣೆ ಹಾಕ್ಕೋಬೇಕಿತ್ತು. ಯೂಶಲಿ ನಾನು ಹೆಡ್ ವಾಶ್ ಮಾಡೋಕ್ಕಿಂತ ಮುಂಚೆ ಹಿಂದಿನ ದಿನ ನಾನು ಹೇರ್ ಆಯಿಲ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು ಆಮೇಲೆ ನಾನು ಹೆಡ್ ವಾಶ್ ಮಾಡ್ಕೊಳ್ಳೋದು. ಸೊ ತುಂಬ ಚೆನ್ನಾಗಿ ಸ್ಮೂತಾಗಿ ಕೂದಲು ಬೆಳೆಯೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ತಲೆಗೆ ಎಣ್ಣೆ ಹಾಕ್ಕೊಳ್ದಿರ ಹಾಗೆ ಡೈರೆಕ್ಟಾಗಂತೂ ತಲೆಗೆ ಸ್ನಾನ ಮಾಡ್ಕೊಬೇಡಿ, ಇದೊಂದು ಟಿಪ್ಪು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಆಫೀಸಿಗೆ ಯಾವುದೆಲ್ಲ ಬಟ್ಟೆ ಬೇಕು ಅದಕ್ಕೆ ಐರನ್ ಮಾಡ್ಕೊಂಡು ಇಟ್ಕೊಳ್ಳೋದಾಗಿರಲಿ. ಸೊ ಇದನ್ನು ನಾನು 1 ಡೇ ಬಿಫೋರೇ ಮಾಡ್ಕೊಳ್ತೀನಿ. ಬಿಕಾಸ್
ಆಗ ಬಿಗಿಲಿ ಬೆಳಗ್ಗೆ ಹೊತ್ತು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಸೊ ಪ್ರೀವಿಯಸ್ ಡೇನೇ ನನಗೇನೇನು ಬೇಕು, ಯಾವ ಬಟ್ಟೆ ಬೇಕು, ನನಗೆ ಏನು ಬೇಕಾಗುತ್ತೆ, ಸೊ ಎಲ್ಲನೂ ನನ್ನ ಕೆಲಸಕ್ಕೆ ನನ್ನ ಆಫೀಸ್ಗೆ ಏನು ಬೇಕಾಗುತ್ತೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ಮೀನ್ ವೈಲ್ ಅಷ್ಟರಲ್ಲಿ ಎಗ್ಗು ಕೂಡ ರೆಡಿಯಾಗಿತ್ತು. ಸೊ ಅದೆಲ್ಲ ನೀಟಾಗಿ ಪೀಲ್ ಮಾಡಿ ಊಟಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ನನಗೆ ಇತ್ತೀಚೆಗೆ ನಾನು ಅಭ್ಯಾಸ ಮಾಡ್ಕೊಂಡಿರೋದು, ಯೂಶ್ವಲಿ ನಾನು ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ನಾವು ಬರೀ ಚಿಕನ್ ತಿಂತೀವಿ ಅಷ್ಟೇ, ಮಟನ್ ಎಲ್ಲ ತಿನ್ನೋದಿಲ್ಲ. ಬಟ್ ಕಾಲು ಸೂಪು ತುಂಬಾ ಹೆಲ್ತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು, ಸ್ಪೆಷಲಿ ಬೋನ್ಸ್ಗೆ ತುಂಬಾ ಒಳ್ಳೆಯದು. ಸೊ ಇವಾಗ ನಾನು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೂಪ್ನ ಕುಡಿಯೋದಕ್ಕೆ. ಆ್ಯಂಡ್ ಆ ಕ್ರೆಡಿಟ್ಸ್ ಎಲ್ಲನೂ ಅನಿಗೆ ಹೋಗುತ್ತೆ, ಅವರೇ ಅಭ್ಯಾಸ ಮಾಡಿಸಿರೋದು. ಸೊ ಒಂದು ಗ್ಲಾಸ್ ಸೂಪ್ನ ಕುಡಿದೆ. ಆ್ಯಂಡ್ ಅದಾದಮೇಲೆ ಡಿನ್ನರ್ ಆ್ಯಸ್ ಯೂಶ್ವಲ್ ಮಮ್ಮಿ ದೋಸೆ ಮಾಡಿದರು, ತುಂಬಾ ಯಮ್ಮಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಕಾಂಬಿನೇಷನ್ನೇ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಆ ಕಾಂಬಿನೇಷನ್ ಇದ್ದರೆ ಒಂದಲ್ಲ ಎರಡಲ್ಲ 3 ದೋಸೆ ಆರಾಮಾಗಿ ತಿನ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡಿನ್ನರಲ್ಲಿ ಒಂದು ಎಗ್ಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನಂತೂ ಎಂಜಾಯ್ ಮಾಡಿಕೊಂಡು ನನ್ನ ಡಿನ್ನರ್ನ ನಾನು ಮುಗಿಸ್ಕೊಂಡೆ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.